ವಾಮನ, ಪರಶುರಾಮ, ರಾಮ, ಕೃಷ್ಣ, ಅಗಜೇಶ ಶರಕಾಲ. ಎಂಥ ಪದ ನೋಡ್ರಿ. ಅಗಜ ಅಂತಂದ್ರೆ ಪಾರ್ವತಿ ದೇವಿ, ಅಗ ಅಂತಂದ್ರೆ ಪರ್ವತ, ಅಗಜ ಅಂದ್ರೆ ಪರ್ವತದಿಂದ ಹುಟ್ಟಿದ ಪಾರ್ವತಿ ದೇವಿ. ಅವಳಿಗೆ ಈಶ ರುದ್ರದೇವರು. ಅಂತಹ ರುದ್ರದೇವರ ಧನಸ್ಸು ಶಿವಧನಸ್ಸು, ಅದಕ್ಕೆ ಕಾಲ ಕಾಲ ಕಲಯತಾಮಹಂ, ಅದಕ್ಕೆ ಅದನ್ನ ಮುರಿದ ಮಹಾನುಭಾವ ರಾಮದೇವರು ಅಂಥ ರಾಮದೇವರನ್ನ ಹೇಳ್ತಾರೆ. ಕೋದಂಡ ಪಾಣಿ ನಮ್ಮ ಸ್ವಾಮಿ ದಾಸರು ಹೇಳ್ತಾರಲ್ಲ, ಈ ಮುದ್ದು ಈ ಮುಖವು ಈ ತನುವಿನೀ ಕಾಂತಿ, ಈ ಬಿಲ್ಲು ಈ ಬಾಣ ಈ ನಿಂತ ಭಾವ, ಈ ತಮ್ಮ ಈ ಸೀತೆ ಈ ಭಂಟರಿ ಭಾಗ್ಯ, ಆವದೇವರಿಗುಂಟು ಬ್ರಹ್ಮಾಂಡದೊಳಗೆ. ಶರಣು ಸಕಲೋದ್ಧಾರ ಅಸುರ ಕುಲ ಸಂಹಾರ, ಅರಸು ದಶರಥ ಬಾಲ ಜಾನಕಿ ಲೋಲ. ಯಾರಿಗೆ ತಾನೇ ಇದೆ ನಮ್ಮ ಭಗವಂತನಿಗೆ ಬಿಟ್ಟು ಇಂಥ ಸಾಮರ್ಥ್ಯ, ಇಂಥ ಛಾತಿ, ಇಂಥ ರೂಪ, ಇಂಥ ಅಭಿವ್ಯಕ್ತಿ, ಈ ಮುದ್ದು ಈ ಮುಖವು ಈ ತನುವಿನ ಈ ಕಾಂತಿ, ಈ ಬಿಲ್ಲು ಈ ಬಾಣ ಈ ನಿಂತ ಭಾವ. ಅಂಥ ಭಾವ ತ್ರಿವಕ್ರೆಯಾಗಿ ಪರಮಾತ್ಮ ಅಂದ್ರೆ ತ್ರಿಭಂಗಿಯಾಗಿ ಏನ್ ದೇವ್ರು ನಿಂತಿದ್ದಾನಲ್ಲ, ಅಂಥ ನಿಲ್ಲುವ ವೈಖರಿ ಇನ್ಯಾರಿಗೂ ಬರೋದೇ ಇಲ್ಲ ಅಂತ ಆ ದಶಾವತಾರ ರೂಪಿಯಾದ ಪರಮಾತ್ಮನ ಬಗ್ಗೆ ಹೇಳ್ತಾ, ಗಗನರಾಜನ ಮಗಳಿಗೋಸುಗ ನಗುತ ಮಡದಿಯ ನಗಲಿ ಬಂದು. ಸ್ವಾಮಿ ವೈಕುಂಠದಿಂದ ಬಂದ. ಅಲ್ಲಿ ಭೃಗುಮುನಿಗಳು ಬಂದು ಹೋದ ಮೇಲೆ ಪಾರ್ವತಿ ಲಕ್ಷ್ಮೀದೇವಿಯವರು ಗಡಿಬಿಡಿ ಮಾಡ್ಲಿಕ್ಕೆ ಶುರು ಮಾಡಿದ್ರಂತೆ. ಗಡಿಬಿಡಿ ಮಾಡ್ಲಿಕ್ಕೆ ಶುರು ಮಾಡಿದ್ರೆ, ಯಾಕೆ ಎಲ್ಲಿಗೆ ಹೊಂಟಿದ್ದಿ, ಯಾಕೆ ಅವಸರ ಮಾಡ್ತಾ ಇದ್ದಿ ಅನ್ನಂತೆ ಭಗವಂತ. ಇದ್ದಕ್ಕಿದ್ದಾಗಿ ಸಿಟ್ಟು ಸೆಡವು, ನಾನು ಹೋಗ್ತೀನಿ ಅಂತ ಹೇಳ್ತಾ ಇದ್ದೆ. ನಾ ಹೋಗ್ತೀನಿ, ನಾ ಇಲ್ಲಿರೋದಿಲ್ಲ. ಅಲ್ಲ, ಇರೋದಿಲ್ಲ, ಹೌದು, ನಿನಗೇನು ಸಮಸ್ಯೆ ಆಯಿತು? ಅಲ್ಲ, ಆ ಬ್ರಾಹ್ಮಣ ಬಂದ ಒದ್ದ ಎದಿಗೆ. ಹೌದು, ಒದ್ದಿದ್ದು ನನಗೆ, ನಿನಗೇನು ತ್ರಾಸಾಯಿತು? ನನಗೆ ತ್ರಾಸಲ್ಲ, ಆ ಜಾಗದಾಗ ಇದ್ದವಳು ನಾನೇ ಅಂದು ಲಕ್ಷ್ಮೀದೇವಿ, ಆ ವಕ್ಷೋ ನಿವಾಸಿನಿ, ಆ ಮಹಾನುಭಾವಳು. ಹಾಗಾಗಿ ಎದೆಯೊಳಗೆ ನಾನಿದ್ದೆ. ಅಂಥ ಎದೆಗೆ ಒದ್ದ ಬ್ರಾಹ್ಮಣನನ್ನ ಕರೆಸಿ ಪಾದಪೂಜೆ ಮಾಡಿ, ನೀವು ಪ್ರೋಕ್ಷಣೆ ಮಾಡಿಕೊಂಡು ನನಗೆ ಪ್ರೋಕ್ಷಣೆ ಮಾಡಿ, ಸಾಲದಲ್ಲದೇನೆ ವೈಕುಂಠಾದಿ ಎಲ್ಲ ಲೋಕಗಳಿಗೂ ಪ್ರೋಕ್ಷಣೆ ಮಾಡಿಕೊಂಡು ಅವನಿಗೆ ಪ್ರಾಶಸ್ತ್ಯ ಕೊಟ್ಟಿರಲ್ಲ, ಏನಿದು ನ್ಯಾಯ ಅಂದು ಲಕ್ಷ್ಮೀದೇವಿ. ಯಾಕೆಂದ್ರೆ ತ್ರೈಲೋಕ್ಯ ಯಾನಿ ತೀರ್ಥಾನಿ ತಾನಿ ತೀರ್ಥಾನಿ ಸಾಗರೇ, ಸಾಗರೇ ಯಾನಿ ತೀರ್ಥಾನಿ ಪದೇ ವಿಪ್ರಸ್ಯ ದಕ್ಷಿಣೆ ಅಂತ ಶಾಸ್ತ್ರೋಕ್ತಿ. ಈ ಮೂರು ಲೋಕದಲ್ಲಿ ಏನೇನು ತೀರ್ಥ ಇರ್ತಾವಲ್ಲ, ಪವಿತ್ರ ತೀರ್ಥಗಳು ಅಂದ್ರೆ 14 ಲೋಕದ ತೀರ್ಥಗಳು ಸಮುದ್ರದಲ್ಲಿರ್ತಾವೆ. ಅದಕ್ಕೋಸ್ಕರ ಸಮುದ್ರ ನೋಡ್ರಿ, ಅವಾಗ ಅಂದ್ರೆ ಸ್ಪರ್ಶ ಮಾಡಬಾರ್ದು ಅದನ್ನ. ಸಮುದ್ರಂ ಪರ್ವಣಿ ಸ್ಪೃಶೇತ್, ಆ ಸಮುದ್ರದಲ್ಲಿರ್ತಾವೆ. ಸಮುದ್ರದಲ್ಲಿ ಎಷ್ಟು ತೀರ್ಥ ಇರ್ತಾವಲ್ಲ, ಮನೆಗೆ ಬಂದ ಒಬ್ಬ ಜ್ಞಾನಿಯ ಬಲಭಾಗದ ಪಾದದಲ್ಲಿರ್ತಾವೆ ಅಂತಂದ್ರೆ ಎಷ್ಟು ಪರಮಾತ್ಮ ಸಾಧನೆ ಮಾಡ್ಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಟ್ಟಿಲ್ಲ. ಅದಕ್ಕೆ ನಮ್ಮ ಪೂಜ್ಯ ಶ್ರೀಪಾದರಂಥ ಮಹಾನುಭಾವರು ಬಂದಾಗ ಪೂಜೆ ಮಾಡಿದರೆ ಸಾಕ್ಷಾತ್ ಭಗವಂತನಿಗೆ ಫಲಪ್ರತೀಕರಿದ್ದ ಹಾಗೆ. ಇವರ ಹೃದ್ಬಿಂಬ ವಾಸಿಯಾದವನು ಗೋಪಾಲಕೃಷ್ಣ, ಅಂಥವನಿಗೆ ಪೂಜೆ ಮಾಡಿದ ಪುಣ್ಯ ಬರ್ತದೆ. ಅದಕ್ಕೋಸ್ಕರ ಅಂಥ ಗಗನರಾಜನ ಮಗಳಾಗಿ ಪದ್ಮಾವತಿ ದೇವಿ ಅವತಾರ ಮಾಡಿದಾಗ ಆಕೆ ಕೈ ಹಿಡಿಬೇಕು ಅಂತ ದೇವರು ಅಲ್ಲಿಂದ ಓಡಿ ಬಂದ್ಬಿಟ್ಟ. ಬಂದು ಜಗಪೊತ್ತನ ನಗದಿ ನೆಲೆಸಿದ. ಬೆಟ್ಟದ ಮೇಲೆ ನಿಂತ ದೇವರು. ಯಾಕೆ ನಿಂತ? ನಮ್ಮ ದಾಸರಾಯರು ತಿರುಪತಿಗೆ ಹೋದಾಗ ತಿಮ್ಮಪ್ಪನ ಮೇಲೆ ಒಂದು ಸ್ತೋತ್ರ ಮಾಡ್ತಾರೆ. ಬಹಳ ಅದ್ಭುತವಾದ ರಥೋತ್ಸವದ ವೈಭವವನ್ನು ಬಣಿಸುವ ಸ್ತೋತ್ರ ಅದು. ಅದರಲ್ಲಿ ಹೇಳ್ತಾರೆ, ತಿಮ್ಮಪ್ಪ ಹೇಗೆ ಬರ್ತಾ ಇದ್ದಾನೆ ಉತ್ಸವಗಳಲ್ಲಿ ಅಂದಾಗ, ಪುರಂದರದಾಸರಾಯರಿಂದ ಪ್ರಾರಂಭ ಮಾಡಿ ಅನೇಕ ಜನ ಜ್ಞಾನಿಗಳ ಸ್ತೋತ್ರ ಮಾಡ್ತಾರೆ. ಅದನ್ನ ಈ ದೇವರು ಎಂಥ ಪೀಠದಲ್ಲಿದ್ದಾನೆ, ಹೇಗೆ ಬಂದಿದ್ದಾನೆ ಅಂತಂದಾಗ, ಹಾಟಕರತ್ನ ಸುಪೀಠ ಮಾಧ್ಯ ಮಂಟಪದಿ ಪೇಳಮ್ಮಯ್ಯ ತಾಟಂಕಯುತ ವಧೂಟಿಯರು ಇಕ್ಕೆಲದಲಿಹ ಪೇಳಮ್ಮಯ್ಯ ಕೋಟಿ ಭಾಸ್ಕರ ಪ್ರಭಾಟೋಪದಿ ರಾಜೀಪ ಪೇಳಮ್ಮಯ್ಯ ಆಟದಿ ಕುರುಜ ಮಹಾಟವಿ ಸವರಿ ಕಿರೀಟಿಯ ಸಲಹಿದ ಖೇಟ ವಾಹನನೆ ಭುಜಗರಾಜ ಫಣಿಮಣಿ ಮಂಡಲ ಮಂಡಿತನಾ ಪೇಳಮ್ಮಯ್ಯ ವಿಜಯತರದರಾರಿಗದಾಂಬುಜಧರ ಭುಜನಾ ಪೇಳಮ್ಮಯ್ಯ ಗಜ ಚರ್ಮಧರಾದಿ ಅನಿಮಿಷ ಗಣ ಸೇವಿಪುದೋ ಪೇಳಮ್ಮಯ್ಯ ಅಜನನಾಭಿಯಲಿ ಪಡೆದು ಚರಾಚರ ಸೃಜಿಸಿ ಪೇಳ್ದ ನೀರಜ ಕಣಮ್ಮ ಏತಾದೃಶ ಮಹಾಮಹಿಮ ರಮಾವಲ್ಲಭನು ಪೇಳಮ್ಮಯ್ಯ
ಶ್ವೇತದ್ವೀಪ ಅನಂತಾಸನ ವೈಕುಂಠ ನುಳಿದು ಪೇಳಮ್ಮಯ್ಯ ವೀತ ಭಯ ಜಗನ್ನಾಥ ವಿಠಲ ಬರಲ್ಯಾಕೆ ಪೇಳಮ್ಮಯ್ಯ ಭೂತಳ ಜನರ ಅಭಿಲಾಷೆಯ ಸಲಿಸಲು ವಾತಾಶನ ಗಿರಿಗಿಳಿದ ಕಣಮ್ಮ ರಥವ ನೇರಿದ ರಸಿಕನ್ಯಾರೇ ಪೇಳಮ್ಮಯ್ಯ ಭೂತಳ ಜನರ ಅಭಿಲಾಷೆಯ ಸಲಿಸಲು ಶ್ರೀ ವೆಂಕಟ ಲಸಚ್ಚೈಲ ವಾಸಿ ದಾಸಿ ಕೃತಾಮರಃ ಛಾಯಯ ಪಾತುಮಾಂ ನಿತ್ಯಂ ಶ್ರೀನಿವಾಸ ಸುರದ್ರುಮಃ ಅಂತಾರೆ ಭಾವಿ ಸಮೀರರು. ಅಂಥ ಭಕ್ತರಿಗೆ ಅನುಗ್ರಹ ಮಾಡ್ಲಿಕ್ಕೆ ಇಷ್ಟೆಲ್ಲ ಮಹಾಮಹಿಮನಾದ ಏತಾದೃಶ ಮಹಾಮಹಿಮ ರಮಾವಲ್ಲಭನು ಅಂತ ಭಗವಂತ ಆ ತಿರುಪತಿ ಬೆಟ್ಟದಲ್ಲಿ ನಿಂತ ಕಾರಣವನ್ನ ನಿರೂಪಣೆ ಮಾಡ್ತಾರೆ. ಖಗವರೂಥನೆ ತ್ರಿಗುಣ ವರ್ಜಿತ ಅಂತ ಗುಣತ್ರಯ ವರ್ಜಿತನಾಗಿ ಗರುಡ ವಾಹನನ ಮೇಲೆ ಗರುಡ ವಾಹನನಾಗಿ ಸಂಚಾರ ಮಾಡ್ತಕ್ಕಂಥ ಮಹಾನುಭಾವ ಅಂತ ಹೇಳಿ ಕೊನೆ ನುಡಿಯಲ್ಲಿ ಮಂದರೋದ್ಧರ ವಿಶಾಲ ಮಹಿಮನಾದ ಸಿಂಧೂರ ಪರಿಪಾಲ ಕಂದರ್ಪ ಪಿತ ಶ್ಯಾಮ ಸುಂದರ ವಿಠಲನೆ ವಂದಿಸುವೆನೋ ಎನ್ನ ಬಂಧನ ಬಿಡಿಸಯ್ಯ ಗಂಧವಾಹನ ವೀಂದ್ರ ಫಣಿಪತಿ ಸಿಂಧು ಜೋದ್ಭವೆ ಪತಿ ವಿರೋಧಿ ಪುರಂದರಾಮರ ವೃಂದವಂದಿತ ನಂದ ಸುತ ಗೋವಿಂದ ಗೋಪತಿ ಕಂಬೂ ಕಂಧರ ಸತತ ಬಿಡದೆ ರಕ್ಷಿಸಂಭೂಜೋದ್ಭವನ ತಾತ. ಮಂದರಗಿರಿಯನ್ನು ಎತ್ತಿ ಆ ಸಮಯದೊಳಗೆ ದೇವಾಸುರರಿಗೆ ಏನೂ ತೊಂದರೆ ಆಗದೆ ಇರೋ ಹಾಗೆ ಎಲ್ಲರೊಳು ತಾನಿಪ್ಪ ತನ್ನೊಳಗೆ ಎಲ್ಲರನ್ನು ಧರಿಸಿಹನು ಆ ಮಹಾನುಭಾವ. ಆ ಸಮಯದೊಳಗೆ ಆ ವಾಸುಕಿ ಸತ್ತೇ ಹೋಗ್ಬೇಕು ಹಂಗೆ ಎಳೆದ್ರೆ. ಸಾಮಾನ್ಯ ಮನೆ ಕೂತು ತಾತಂದ್ರೆ ಮೊಮ್ಮಕ್ಕಳು ಆ ಕೈ ಈ ಕೈ ಇಲ್ಲಿ ಅಲ್ಲಿ ಎಳೆದು ಗಿಳಿದು ಮಾಡಿದ್ರೆ ಗತಪ್ರಾಣ ಆಗ್ಬಿಟ್ಟಿರ್ತಾನೆ ಅರ್ಧಕ್ಕರ್ಧ ತಾತ. ಅಂಥದ್ರೊಳಗೆ ಆ ಮಂದರಗಿರಿ ಎಳಿತಿದ್ದಾರೆ. ಆ ಹಾವು ಅಯ್ಯೋ ನಿಟ್ಟುಸಿರು ಬಿಡ್ತಾ ಇದೆ. ಭಗವಂತ ಒಳಗೆ ಹೋಗಿ ನಿಂತ, ವಾಸಿಕೆ ಒಳಗೆ ನಿಂತ, ದೈತ್ಯರೊಳಗೆ ನಿಂತ, ದೇವತೆಗಳ ಒಳಗೆ ನಿಂತ, ಪುಡಿ ಆಗಬಾರ್ದು ಅಂತ ಬೆಟ್ಟದೊಳಗೆ ನಿಂತ, ಮೇಲ್ಗಡೆ ಚಿಮ್ಮಬಾರ್ದು ಅಂತ ಮೇಲೆ ಹೋದ. ಕೆಳಭಾಗದಲ್ಲಿ ಕೂರ್ಮನಾಗಿ ಬಂದು ಚಂದ ಎತ್ಕೊಂಡು ನಗತಿತ್ತಂತ ಆ ಕೂರ್ಮ. ಯಾಕೆಂದ್ರೆ ಮೈ ಮೇಲೆ ಸಣ್ಣ ತುರಿಕೆ ಆದಂಗೆ ಆಗ್ತಿತ್ತಂತ ಅದಕ್ಕೆ. ಎಷ್ಟು ಚಂದ ಅಳ್ಳಾಡ್ತಾ ಇದೆ ಮೈ ಮೇಲೆ ಅಂತ ಕೂರ್ಮರೂಪಿಯಾದ ಭಗವಂತ ಮಂದಹಾಸ ಪ್ರಕಟ ಮಾಡ್ತಾ ಇದ್ದ ಅಂತ ಹೇಳ್ತಾರೆ. ಮಂದರೋದ್ಧರ ವಿಶಾಲ ಮಹಿಮ, ವಿತತ ಮಹಿಮ, ನಮ್ಮ ಪರಮಾತ್ಮ ವ್ಯಾಪ್ತ ಮಹಿಮ. ಅವನು ಎಲ್ಲರೂ ಸ್ತೋತ್ರ ಮಾಡ್ತಾರೆ. ಯಸ್ಯಾಂಘ್ರಿ ಪಂಕಜ ರಜಸ್ತವನಂ ಮಹಾಂತೋ ವಾಂಛಂತ್ಯುಮಾಪತಿ ವಾತ್ಮ ತಮೋ ನಿಹತ್ತೈ. ರುಕ್ಮಿಣಿ ದೇವಿ ಹೇಳೋದು, ಕೃಷ್ಣ ನಿನ್ನ ಪಾದಧೂಳಿಯನ್ನು ತಲೆ ಮೇಲೆ ಧಾರಣೆ ಮಾಡಬೇಕು ಅಂತ ರುದ್ರಾದಿ ದೇವತೆಗಳೆಲ್ಲ ಅಜ್ಞಾನ ಪರಿಹಾರಕ್ಕೆ ನಿನ್ನ ಪಾದಧೂಳಿಯನ್ನು ತಲೆ ಮೇಲೆ ಧಾರಣೆ ಮಾಡ್ತಾರೆ. ನೀನೇನಾದ್ರೂ ಬಂದು ಕೈ ಹಿಡಿಲಿಲ್ಲ ಅಂದ್ರೆ 100 ಜನ್ಮ ಆದ್ರೂ ಉಪವಾಸ ವ್ರತ ಅದು ಇದು ಮಾಡಿಯೇ ಪ್ರಾಣ ಬಿಡ್ತೀನಿ ಹೊರತು ಈ ಗೋಮಾಯುವನ್ ನರಿ ತೋಳ ಮುಂತಾದವರಂತಿರ್ತಕ್ಕಂಥ ಶಿಶುಪಾಲಾದಿಗಳನ್ನು ವರಿಸೋದಿಲ್ಲ ಅಂತ ಹೇಳ್ತಾಳೆ. ಹಾಗೆ ದೇವರ ಮಹಿಮ ವಿಶಾಲ ಮಹಿಮ. ಸಿಂಧೂರ ಪರಿಪಾಲ, ಆನೆಗೆ ಅನುಗ್ರಹ ಮಾಡಿದ. ಹರಿಯರ್ಚನ ಅನುಭಾವೇನ ಯದ್ ಗಜತ್ವೇ ತನುಸ್ಮೃತಿ ಅಂತ ಆ ಜನ್ಮ ಬಂದಾಗಲೂ ನಾವು ನೋಡ್ರಿ ಸಾಧನೆಗೆ ಅಂತ ಚೂರಾದ್ರು ನಮಗೆ ವೃದ್ಧರಾದ್ವಿ, ಇಷ್ಟು ವರ್ಷ ಗೊತ್ತಾಗ್ಲಿಲ್ಲ, ಹಂಗೆ ಕಳೆದ್ವಿ ಅಂತ ಅನ್ಕೊಂಡ್ರು ಯಾರಿಗಾದ್ರೂ ಅನಿಸಿದ್ರೆ ಚೂರಾದ್ರೂ ಭಗವಂತನ ವಿಷಯದೊಳಗೆ ನಾವು ಪ್ರವೃತ್ತಿ ಮಾಡಿದ್ವಿ ಅಂದ್ರೆ ಪ್ರಾರಂಭ ಮಾತ್ರ ಮಿಚ್ಛಾವ ವಿಷ್ಣು ಧರ್ಮೇ ನನಿಷ್ಫಲ. ಭಗವಂತನ ಕಡೆಗೆ ಒಂದು ಹೆಜ್ಜೆ ಇಟ್ಟು ಕೂಡ ಜನ್ಮಾಂತರಕ್ಕೆ ಕೊಡ್ತಾನೆ ದೇವರು. ಶುಚೀನಾಂ ಶ್ರೀಮತಾಂಗೇಹೇ ಯೋಗ ಭ್ರಷ್ಟ ಬೀಜಾಯಿತು. ಸಾಧನೆ ಮುಂದುವರಿಸ್ತಾನೆ, ಒಳ್ಳೆ ಮನಸ್ಸಂದ್ರೆ ಹುಟ್ಟಿಸ್ತಾನೆ ಸಾಧಕನಾಗಿ ಅಂತಹ ವ್ಯಕ್ತಿಯನ್ನ. ಹಾಗಾಗಿ ಆನೆಯ ಜನ್ಮದಲ್ಲಿದ್ದಾಗಲೂ ಕೂಡ ಕರಿರಾಜ ಕರೆಯಲು ತ್ವರಿತದಿಂದಲೇ ಬಂದು ಹೊರೆಯಲು ನಿನಗಾವ ಮರಿಮಗನೇನೋ ಓ ಎನಬಾರದೆ ಅಂತಾರೆ ದಾಸರಾಯರು. ಹಾಗೆ ಅಂತಹ ಸಿಂಧೂರ ಗಜನಿಗೆ ಗಜೇಂದ್ರನಿಗೆ ಅನುಗ್ರಹ ಮಾಡಿದ ಕಂದರ್ಪ ಪಿತ ಶ್ಯಾಮಸುಂದರ ವಿಠಲನ ಮನ್ಮಥ ಜನಕನ ನೆನೆಯದ ಮನುಜರು ಮರ 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 ಅವನ ಸ್ಮರಣೆ ಮಾಡ್ಬೇಕಂತೆ. ಸನತ್ಕುಮಾರ ಅವತು ಕಾಮದೇವ, ಮನಸ್ಸಿನ ಚಾಂಚಲ್ಯ ಪರಿಹಾರ ಮಾಡಲಿಕ್ಕೆ ಮನ್ಮಥ ಜನಕನ ಸ್ಮರಣೆ ಮಾಡಿಕೊಳ್ಬೇಕು ಅಂತ ಕಂದರ್ಪ ಪಿತ ಶ್ಯಾಮಸುಂದರ ವಿಠಲ. ಕೃಷ್ಣ ಶ್ಯಾಮಸುಂದರ, ನಿನ್ನ ನೀಲವರ್ಣ ದೊಪುವ ಸುಂದರ ಅಂತಂದ ಹಾಗೆ ಮೇಘದಂತೆ ಶುದ್ಧವಾದ ಆಕರ್ಷಣೀಯವಾದ ಮೈಬಣ್ಣ ಅಂತ ನಮ್ಮ ಭಗವಂತಂದು. ಅಂತ ಮನ್ಮಥ ಜನಕನಾದ ಶ್ಯಾಮಸುಂದರ ವಿಠಲ ಎನ್ನ ಬಂಧನ ಬಿಡಿಸಯ್ಯ. ನಾನು ಯಾವುದಕ್ಕೆ ಹೆದರ್ಕೊಳ್ಳೋದಿಲ್ಲ. ತ್ರಸ್ತೋಸ್ಮ್ಯಹಂ ಕೃಪಣವತ್ಸಲ ದುಸ್ಸಹೋಗ್ರ ಅಂತಾರೆ ಪ್ರಹ್ಲಾದರಾಜರು. ಈ ಸಂಸಾರ ಸಾಗರಕ್ಕೆ ಹೆದರ್ಕೊಂಡಿನ ಸ್ವಾಮಿ, ನಿನ್ನ ನಾಹಂ ಬಿಭೇಮ್ಯಜಿತ ತೇತಿ ಭಯಾನಕಸ್ಯ, ನಿನ್ನ ಉಗ್ರ ರೂಪ ನೋಡಿ ನನಗೇನು ಅಂಜಿಕೆ ಆಗಲಿಲ್ಲ. ಸಂಸಾರಕ್ಕೆ ಬಂದು ಬಿದ್ದು ಕೂಡಲಿ ಎಷ್ಟು ಜನ್ಮ ತಾಳ್ಬೇಕಲ್ಲ ಅಂತ ಸಾಧಕರ ಬಗ್ಗೆ ಚಿಂತೆ ಆಗ್ತಾ ಇದೆ ಅಂತಾರೆ. ಹಾಗೆ ಗಂಧವಾಹನ ವೀಂದ್ರ ಫಣಿಪತಿ ಬ್ರಹ್ಮವಾಯುಗಳು, ಗರುಡದೇವರು, ಶೇಷದೇವರು, ಅನೇಕ ದೇವತೆಗಳಿಂದ ಬರೀ ಅಷ್ಟೇ ಅಲ್ಲ,
ಸುರಾಸುರ ನಮಸ್ಕೃತಂ ಅಂತಾರೆ. ಬಲಿಯಾದಿ ಅನೇಕ ಜನ ದೈತ್ಯರು ಪರಮಾತ್ಮನ ಸ್ತೋತ್ರ ಮಾಡ್ತಾರೆ. ವಿಭೀಷಣನಂತಹ ರಾಕ್ಷಸ ಸ್ತೋತ್ರ ಮಾಡಿದ್ದಾನೆ. ಪುರಂದರ ಅಮರ ವೃಂದ ದೇವಾನು ದೇವತೆಗಳೆಲ್ಲ ನಿನ್ನನ್ನು ಬಂದು ಸುತ್ತುವರಿತಾರೆ ಸ್ವಾಮಿ. ನಂದಸುತ ಗೋವಿಂದ ಗೋಪತಿ ಜ್ಞಾನ ಕೊಡ್ತಕ್ಕಂತಹ ರೂಪ ಅದು ಕೃಷ್ಣ ರೂಪ. ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ, ಜ್ಞಾನವನ್ನು ಕೊಡ್ತಕ್ಕಂತಹ ಅಪೂರ್ವವಾದ ರೂಪ ಕೃಷ್ಣ ರೂಪ ಅಂತ ಅಂತಹ ಕೃಷ್ಣನನ್ನು ಪ್ರಾರ್ಥನೆ ಮಾಡ್ತಾ ಕಂಬುಕಂಧರ ನೀಳವಾದ ಹಿತವಾದ ಮಾತನ್ನು ಹೇಳಿ ಸುಗ್ರತ ಅನ್ನುವ ಬಿರುದನ್ನ ಸಾರ್ಥಕ ಮಾಡಿಕೊಳ್ಳೋ ಮಹಾನುಭಾವ ನನ್ನನ್ನು ರಕ್ಷಿಸು ಅಂತ ಶ್ಯಾಮಸುಂದರದಾಸರು ಬಹಳ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೆ. ಆ ಮಹಾನುಭಾವರ ಕೃತಿಗಳು ಅಂತಂದ್ರೆ ಅದು ಅದ್ಭುತ. ಅದನ್ನು ಹೇಳುವ ಸೌಭಾಗ್ಯ ಈ ಪೂಜ್ಯ ಶ್ರೀಪಾದರ ಮುಂದೆ ಸಿಕ್ಕಿದ್ದು ದೊಡ್ಡ ಸೌಭಾಗ್ಯ. ಯಾಕೆಂದ್ರೆ ಪುಟ್ಟ ಘಟನೆ ಹೇಳಿ ಸಮಾಪ್ತಿ ಮಾಡಿಬಿಡ್ತೀನಿ. ಗುರುಗಳ ಬಗ್ಗೆ ಕರ್ನೂಲಾಚಾರ್ಯ ಹತ್ರ ಒಮ್ಮೆ ಮಾತಾಡ್ತಾ ಇದ್ದೆ. ಅದು ಶ್ರೀಪಾದರ ಹತ್ರ ಆ ಆಚಾರ್ಯರು ಹಿರಿಯರು ಅಧ್ಯಯನ ಮಾಡಿದವರು. ಸ್ವಾಮಿಗಳ ಚರ್ಯ ಹೇಗಿರ್ತಾ ಇತ್ತು ಪ್ರತಿನಿತ್ಯ ತಾವು ಅಧ್ಯಯನ ಮಾಡೋ ಕಾಲಕ್ಕೆ ಅಂತ ಅವ್ರ ಹತ್ರ ಮಾತಾಡಿದಾಗ ಆವಾಗಲೇ ಹೇಳಿದ್ನಲ್ಲ, ಬೆಳಿಗ್ಗೆ ಗುರುಗಳು ಎದ್ದು ಬೆಳಿಗ್ಗೆ ಉಷಕ್ಕಾರದಲ್ಲಿ ಪೂಜೆಗೆ ಬಂದ್ಬಿಟ್ಟಿರ್ತಾರೆ ಕೃಷ್ಣ ಗರ್ಭಗುಡಿಯಲ್ಲಿ. ಅದಕ್ಕಿಂತ ಮುಂಚೆ ಶ್ರೀಪಾದರು ಎದ್ದು ಹರಿಕಥಾಮೃತ ಸಾರ ಚಿಂತನೆ ಬೆಳಿಗ್ಗೆ ದಾಸರಾಯ ಹರಿಕಥಾಮೃತ ತೆಗೆದುಕೊಂಡು ಅದನ್ನು ನೋಡ್ತಾ ನೋಡ್ತಾ ಎಂಥ ಅರ್ಥ ವಿಶೇಷಗಳನ್ನು ದಾಸರಾಯದಲ್ಲಿ ಹುದುಗಿಸಿದ್ದಾರೆ ಅಂತ ಮಹಾನುಭಾವರು ನಿರಂತರ ನೋಡ್ತಾ ಚಿಂತನೆ ಮಾಡ್ತಾ ಇದ್ರಂತೆ. ಅಂಥ ಛಲಪ್ರತೀಕರು ಅವ್ರ ಮುಂದೆ ಹೇಳೋ ಸೌಭಾಗ್ಯ ದೊರಕಿದ್ದು ಜನ್ಮಾಂತರದ ಸುಕೃತ ಅಂತ ಹೇಳಿ ಇದೇ ಶ್ಯಾಮಸುಂದರದಾಸರು ವಿದ್ಯಾಮಾನ್ಯರ ಮೇಲೂ ಅಪೂರ್ವ ಕೃತಿಗಳನ್ನು ಮಾಡಿದ್ದಾರೆ. ಅಂಥ ಪೂಜ್ಯ ಶ್ರೀಪಾದರ ಅಂತರ್ಗತನಾದ ಶ್ಯಾಮಸುಂದರ ವಿಠಲ ಅಂತರ್ಗತ ಪ್ರಾಣಸ್ಥ ರುಕ್ಮಿಣಿ ಸತ್ಯಭಾಮ ಸಮೇತ ವೇಣುಗೋಪಾಲ ವಿಠಲ ಪ್ರೀತನಾಗಲಿ ಅಂತ ಹೇಳಿ ಇಂತಹ ಸದವಕಾಶವನ್ನು ಒದಗಿಸಿದ ಎಲ್ಲ ಪದಾಧಿಕಾರಿಗಳಿಗೆ ಅನಂತ ಅಭಿನಂದನೆಗಳನ್ನು ಸಲ್ಲಿಸಿ ಎರಡು ಮಾತು ಮುಗಿಸ್ತೇನೆ. ಕೃಷ್ಣಾರ್ಪಣ ಮಸ್ತು. ಮಧ್ವೇಶಾರ್ಪಣ. ಶ್ರೀನಿವಾಸ ಅಧಿಕ ಮಾಸದ ವಿಶೇಷ ಜ್ಞಾನ ಸತ್ರದಲ್ಲಿ ಶ್ರೀ ಭೀಮಸೇನಾಚಾರ್ಯ ಮಾಮಿ ಅವರು ಶ್ಯಾಮಸುಂದರದಾಸರ ಕೃತಿಯ ಚಿಂತನೆಯನ್ನು ನಮ್ಮೆಲ್ಲ ಅನುಗ್ರಹಿಸಿದ್ದಾರೆ. ಆಚಾರ್ಯರಿಗೆ ಸಮಿತಿಯ ಪರವಾಗಿ ಅನಂತ ಧನ್ಯವಾದಗಳು. ಆಚಾರ್ಯರು ಶ್ರೀಪಾದಗಳವರಿಂದ ಮಂತ್ರಾಕ್ಷತೆ ತೆಗೆದುಕೊಳ್ಳಬೇಕಾಗಿ ರಾತ್ರಿಯ ಹೊರಡಬೇಕು. ರಾತ್ರಿ ಬೆಂಗಳೂರಿಗೆ ಮಾನ್ಯ ಅವರು ಹಾಗೆ ಹೇಳಿ ಗದ್ದೆ ಇದ್ರೆ ಬರ್ತೇನೆ ಅಂತ ನೀವು ಸಂಗೀತ ಸತ್ಯನಾರಾಯಣ ಕರೆದರೆ ರಜೆ ಇದ್ದರೆ ಮಾತ್ರ ಪೂರ್ವ